ಹೋಗಿ ಬರೋರ ಹತ್ರ ₹1 ಕೊಡೋಣ ₹2 ಕೊಡೋಣ ಅಂತಾನಲ್ಲ, ಅವನ ಹೆಸರು ಕೂಡ 140 ಕೋಟಿ ಜನದ ವೋಟರ್ ಲಿಸ್ಟ್ ಒಳಗಡೆ ಇದೆ. ಕೇವಲ ಬೆಂಗಳೂರು MG ರೋಡಲ್ಲಿರೋರು, ಬೆಂಗಳೂರು ಸದಾಶಿವನಗರದಲ್ಲಿರೋರು, ಬೆಂಗಳೂರು ರಾಜಾಜಿನಗರದಲ್ಲಿರೋರು ಮಾತ್ರ ದೇಶದ ಭೂಪಟದೊಳಗಡೆ ಇಲ್ಲ. ಬಾಬಾ ಸಾಹೇಬರು ಅದಕ್ಕೆ ಸೌತ್ ಬರೋ ಆಯೋಗ, ಸೈಮನ್ ಆಯೋಗ, ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ಎಲ್ಲ ಕಡೆ ಕೂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡುತ್ತೇನು ಅಂತ ಅಂದ್ರೆ, ದೇಶದ ಒಂದು ಚೌಕಟ್ಟಿಗೆ ನಾವು ಬರಬೇಕು ಅಂತ ಅಂದ್ರೆ ನಮ್ಗೆ ಓಟ್ ಬೇಕು ಅಂತ. ಬಂಧುಗಳೇ ಕೇಳಿಸ್ಕೊಳ್ಳಿ, ಅದಕ್ಕೂ ಹಿಂದೆ ನಮಗೆ ಓಟ್ ಮಾಡೋ ಹಕ್ಕಿರಲಿಲ್ಲ. ಇವತ್ತು ರಾಯಚೂರಿನ 40 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಯಾವುದೋ ವಾಲೆ ತೋಪಲ್ಲಿ ಇರ್ತಕ್ಕಂಥ 4 ಮನೆ ಹತ್ರಕ್ಕೂ ಕೂಡ 40 ಲಕ್ಷದ ಕಾರಿರೋ ಕೈ ಮುಗಿತಾನೆ. ಯಾಕೆ? ಅವನು ದೇವರು ಅಂತನಾ? ರಾಯಚೂರಿನ 40 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ವಾಲೆ ತೋಪಿನ ಹಳ್ಳದ ನೀರು ಕೂಡ ಮನೆ ಕೊಚ್ಕೊಟ್ಟೋಗಿದೆ. ಅಂತ ಒಂದು ಜಾಗಕ್ಕೆ ಹೋಗಿ ಲಣ ಲಕ ನೋಡಿ, ಈ ಸಲ ನಮ್ಮನ್ನು ಬಿಡಬೇಡಿ ಅಂತ ಹೇಳಿ ಪಾದಗಳನ್ನ ಹಿಡಿದು ಕೈ ಮುಗಿದು ಬೇಡ್ಕೋತಾನೆ. ಒಂದಿನ ನೆಲ ತುಳಿದ ಮನುಷ್ಯ ಅಲ್ಲ ಅವನು, ಒಂದಿನ ಹಟ್ಟಿಗೆ ಬಂದು ಮಲ್ಕೊಂಡು ಮನುಷ್ಯ ಅಲ್ಲ ಅವನು. ಅಷ್ಟು ಮನುಷ್ಯ ಬಂದು ನಮ್ಮ ಕಾಲು ಹಿಡ್ಕೊಂಡು ನಮ್ಮ ನೆನ್ನೆ ಒತ್ತಾರೆ ಹುಟ್ಟಿರೋ ಮಗು ತಲೆ ಸಾವ್ರ್ಬಿಟ್ಟು, ಅಪ್ಪ ಒಂಚೂರು ಅದೇನು ನೋಡೋ ಮಾರಯ್ಯ ಅಂತಾನೆ ಅಂತ ಅಂದರೆ ನಮಗೆ ವೋಟ್ ಮಾಡೋ ಹಕ್ಕಿದೆ ಅಂತ. ಆ ವೋಟ್ ಮಾಡೋ ಹಕ್ಕು ಇರಲಿಲ್ಲ. ಬಾಬಾ ಸಾಹೇಬರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗಡೆ ಕುತ್ಕೊಂಡು ಅಕಸ್ಮಾತ್ ನಾವ್ಯಾರಾದ್ರೂ ಹೋಗಿರಿ ಏನು ಕೇಳ್ಬಿಡ್ತಿದ್ದೋ? ಒಂದು ಸೀಮೆಹಸಿನ ಲೋನ್ ಕೊಡಿ ಏನ್ಬಿಡ್ತಿದ್ದೋ, ಒಂದು ಜನತಾ ಮನೆ ಕಟ್ಟಿಸ್ಕೊಡಿ, ಅಥವಾ ಏನಾದ್ರು ಒಂದಿಷ್ಟು ಕೊಟ್ಬಿಡಿ ಅಂತಿದ್ದೋ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನು ಕುತ್ಕೊಂಡು ವೋಟ್ ಮಾಡುವ ಕೊಟ್ಟಿರೋ ಕಾರಣಕ್ಕೋಸ್ಕರ ಇವತ್ತು ಭಾರತ ದೇಶದ ಒಟ್ಟು ಪ್ರಜಾಪ್ರಭುತ್ವದ ಒಳಗಡೆ, ಆ ಪಟ್ಟಿ ಒಳಗಡೆ ನಾವು ಇದ್ದೀವಿ. ನಮ್ಮ ಮೌನ್ಗಲ್ಲಿ ಓದಕ್ಕೆ ಬರದೇ ಇರ್ಬೋದು, ಓಟ್ ಹಾಕೋ ದಿನ ನಮ್ಮ ಮೌನ್ ಓಟ್ ಇದೆಯಲ್ಲ, ಆ ಓಟ್ಗೂ ಒಂದೇ ಬೆಲೆ. ನಾನು ಕಾಲೇಜಲ್ಲಿ ಪಾಠ ಮಾಡೋ ಮೇಷ್ಟ್ರು ನನಗೂ ಒಂದೇ ಬೆಲೆ. ಅಲ್ಲಿ ನಮ್ಮ ತಾತ ಕೂತವ್ರಲ್ಲ, ನಮ್ಮ ತಾತ ರಾಯಚೂರಿಂದ ಬೆಳಿಗ್ಗೆ 5 ಗಂಟೆಗೆ ಶರಣಪ್ಪ ಕಾರ್ಯಕ್ರಮ ಮಾಡ್ತಾವ್ರಿ ಅಂತ ಹೇಳಿ ದೊಣ್ಣೆ ಊರ್ಕೊಂಡು, ಮಗ ನಡ್ರಿ ಮನೆಗೆ ಅಂಬೇಡ್ಕರ್ ಅಂತ ದೊಣ್ಣೆ ಊರ್ಕೊಂಡು ಬಂದಿರೋ ನಮ್ಮ ತಾತ ಇದೆಯಲ್ಲ, ಚುನಾವಣೆ ದಿವಸ ಸ್ಕೂಲ್ ಮನೆಗೆ ಹೋಗಿ ಒತ್ಬಿಟ್ಟು ಇಂಕ್ ಹಾಕಿಸ್ಕೊತಾನಲ್ಲ, ಆ ಓಟ್ಗೂ ನಮ್ಮ ರಾಷ್ಟ್ರಪತಿ ಹಾಕೋ ಓಟ್ಗೂ ಕೂಡ ಒಂದೇ ಮೌಲ್ಯ. ಅಂದರೆ ಇದನ್ನೇ ಪ್ರಜಾಪ್ರಭುತ್ವ ಅನ್ನೋದು. ಇದನ್ನ ಅಕಸ್ಮಾತ್ ಅಯ್ಯಪ್ಪ ಮಾಡಿದ್ರೆ ಮನೆಗೆ ಅಯ್ಯಪ್ಪ ಮಾಡ್ಬೋದಾಗಿತ್ತು ನಾವು. ಇದನ್ನ ಅಕಸ್ಮಾತ್ ತಿರುಪತಿ ತಿಮ್ಮಪ್ಪ ಮಾಡಿದ್ರೆ, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ನಮ್ಮ ಮನೆ ಗೋಡೆ ಹೊಡೆದು ಜ್ಞಾತಕ್ಕಿದೀವಲ್ಲ, ಆ ಯಾವ ದೇವರಾದ್ರೂ ಕೂಡ ಇದರಲ್ಲಿ ಒಂದು ಮಾಡಿದ್ರು ಕೂಡ ಮನೆಗೆ ಎಲ್ಲ ದೇವ್ರನ್ನು ಕಳಿಸ್ಬೋದಾಗಿತ್ತು. ಈ ಎಲ್ಲವನ್ನು ಕೂಡ ಮಾಡಿಕೊಟ್ಟಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್. ನನಗೆ ಇನ್ನೂ